ಶಂಕಿಸಿ ಪತ್ನಿ ಮತ್ತು ಮಗನನ್ನು ಕೊಂದಿದ್ದ ಗಂಡನಿಗೆ ಜೀವಾವಧಿ ಶಿಕ್ಷೆ. ಮೋಹನ್ ಕುಮಾರ್ಗೆ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯದಿಂದ ಶಿಕ್ಷೆ. ಶೀಲಾ ಶಂಕಿಸಿ ಪತ್ನಿ ಮತ್ತು ಮಗನನ್ನು ಕೊಲೆ ಮಾಡಿದ ಆರೋಪಿ ಗಂಡನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಕೊಲೆ ಮಾಡಿದ ಅಪರಾಧಿಯು ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಚೇಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಮಾವಿನಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎನ್ನಲಾಗಿದ್ದು, ಈತನಿಗೆ ಜೀವಾವಧಿ ಶಿಕ್ಷೆ ಸೇರಿದಂತೆ 50,000 ದಂಡ ವಿಧಿಸಿ ಕೋರ್ಟ್ ಆದೇಶಿಸಿದೆ. ಶೀಲಾ ಶಂಕಿಸಿ ಪತ್ನಿ ಕಾವ್ಯ ಹಾಗೂ 5 ವರ್ಷದ ಮಗ ಜೀವನ್ ಎಂಬಾತನಿಗೆ ಹಾರೆಕೋಲಿನಿಂದ ಹೊಡೆದು 2022ರ ಅಕ್ಟೋಬರ್ 10ರಂದು ಕೊಲೆ ಮಾಡಿದ್ದ. ಚಿಕ್ಕನಾಯಕನಹಳ್ಳಿ ತಾಲೂಕು ಜಾಣೆಹಾರ್ ಗ್ರಾಮದ ಕಾವ್ಯ ಎಂಬಾಕೆಯ ಜೊತೆಗೆ ಮೋಹನ್ ಕುಮಾರ್ಗೆ ವಿವಾಹ ಮಾಡಲಾಗಿತ್ತು. ಆರಂಭದಲ್ಲಿ ಸಂಸಾರ ಅನ್ಯೋನ್ಯವಾಗಿತ್ತು. ನಂತರ ಹೆಂಡತಿಯ ಶೀಲಾ ಶಂಕಿಸಿ ನಿತ್ಯ ಜಗಳ ಮಾಡುತ್ತಿದ್ದ. ಬೇಸತ್ತು ತವರು ಮನೆಗೆ ಹೋಗಿದ್ದ ಕಾವ್ಯಾಳನ್ನು ಹಿರಿಯರ ಸಮ್ಮುಖದಲ್ಲಿ ನ್ಯಾಯ ಪಂಚಾಯಿತಿ ಮಾಡಿ ಗಂಡನ ಮನೆಗೆ ಕರೆದು ತಂದು ಬಿಡಲಾಗಿತ್ತು. ಮುಂದುವರೆದು ಪದೇ ಪದೇ ಜಗಳ ಮಾಡುತ್ತಿದ್ದ ಗಂಡನ ಕಿರುಕುಳಕ್ಕೆ ಬೇಸತ್ತ ಕಾವ್ಯ ಮತ್ತೆ ತವರು ಮನೆಗೆ ಹೋಗಿದ್ದಳು. ಕೊನೆಗೆ ಮತ್ತೊಮ್ಮೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಏನು ಮಾಡುವುದಿಲ್ಲ ಎಂದು ನಂಬಿಸಿ ಆಕೆಯನ್ನ ತವರು ಮನೆಯಿಂದ ಕರೆತಂದು ಕೊಲೆ ಮಾಡಿದ್ದ ಎನ್ನಲಾಗಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶ ಬಿ ಜಯಂತ್ ಕುಮಾರ್ ಆರೋಪಿಯ ಅಪರಾಧ ಸಾಬೀತಾಗಿದ್ದರಿಂದ ಇಂದು ಶಿಕ್ಷೆ ಪ್ರಕಟ ಮಾಡಿದ್ದಾರೆ. ಈ ಹಿಂದಿನ ಇನ್ಸ್ಪೆಕ್ಟರ್ ಎಫ್ಕೆ ನದಾಫ್ ಪ್ರಕರಣಕ್ಕೆ ಸಂಬಂಧಿಸಿದ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ದು, ಸರ್ಕಾರಿ ಅಭಿಯೋಜಕ ಆರ್ಟಿ ಅರುಣ ವಾದ ಮಂಡಿಸಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.